ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೋಡಿ ಫ್ರೆಂಡ್ಸ್, ನಾನು ಬದನೆಕಾಯಿಯ ಎಣ್ಣೆಗಾಯಿ ರೆಸಿಪಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ತರಕಾರಿ ತೋಟದಲ್ಲಿ ಆದ ಬದನೆಕಾಯಿನ ತಂದಿದ್ದೀನಿ. ಇದಕ್ಕೆ ಎಣ್ಣೆ ಬದನೆಕಾಯಿ ಅಂತ ಹೇಳ್ತಾರೆ. ಜೊತೆಗೆ ಪಾತ್ರೆಗೆ ಈರುಳ್ಳಿನ ಕೂಡ ಹಾಕಿದ್ದೀನಿ. ಈರುಳ್ಳಿನ ತೊಳೆದ್ರೆ ಅದರಲ್ಲಿದ್ದ ಕೆಮಿಕಲ್ ಹೋಗುತ್ತೆ. ಮತ್ತು ಏನಂದರೆ ಈರುಳ್ಳಿ ಹೆಚ್ಚುವಾಗ ಕಣ್ಣಲ್ಲಿ ನೀರು ಬರುತ್ತಲ್ಲ, ಅದು ಕೂಡ ನಿಲ್ತದೆ. ನಾನು ಬದನೆಕಾಯಿನ ನೀರಲ್ಲಿ ಹಾಕಿಟ್ಟಿದ್ದೀನಿ. ಹೆಚ್ಚುವಾಗ ಅದನ್ನು ನೀರಲ್ಲಿ ಹಾಕಲೇಬೇಕು, ಯಾಕಂದರೆ ಅದೊಂಥರ ಕಪ್ಪು ಕಲರಿಗೆ ಬರ್ತದೆ. ನೋಡಿ ಯಾವ ರೀತಿ ಹೆಚ್ಚಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಈ ಥರ ಹೆಚ್ಚಬೇಕು. ಒಂದು ಬದನೆಕಾಯಿಯಲ್ಲಿ ಅರ್ಧ ಪೀಸ್ ಮಾಡಿ ಈ ಥರ ಉದ್ದಕ್ಕೆ ಹೆಚ್ಚಬೇಕು. ನೋಡಿ ಈ ಥರ ಹೆಚ್ಚಬೇಕು. ನೆಕ್ಸ್ಟ್ ನಾನು ಈರುಳ್ಳಿನ ಕೂಡ ಹೆಚ್ಚಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ತೆಂಗಿನಕಾಯಿ ತುರಿದು ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ ಇಲ್ಲಿ ಮಸಾಲೆಗೆ ಬೇಕಾದ ಐಟಮ್ ಇದನ್ನೆಲ್ಲ ಹುರಿದುಕೊಳ್ಬೇಕು. 4-5 ಮೆಣಸು, ನೆಕ್ಸ್ಟು ಮೆಂತ್ಯ, ಜೀರಿಗೆ, ಕೊತ್ತಂಬರಿ, ಇವು ಎಷ್ಟು ಐಟಮ್ ಬೇಕು. ಹಸಿ ಬೆಳ್ಳುಳ್ಳಿ, ನೆಕ್ಸ್ಟ್ ಈರುಳ್ಳಿ, ಹುಣಸೆ ಹುಳಿ, ತೆಂಗಿನಕಾಯಿ ತುರಿದಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಮೆಣಸು ಹುರಿತಾ ಇದ್ದೀನಿ. ಮೆಣಸನ್ನು ಚೆನ್ನಾಗಿ ಹುರಿಬೇಕು. ಎಣ್ಣೆ ಸ್ವಲ್ಪ ಹಾಕಿ ಹುರಿದ್ರೆ ಮೆಣಸು ಯಾವಾಗಲೂ ಸುಡೋದಿಲ್ಲ. ಚೆನ್ನಾಗಿ ಹುರಿಬೇಕು. ನೋಡಿ ಮೆಣಸು ಉಬ್ಬಿ ಬರಬೇಕು, ಅಲ್ಲಿಗಂಟ ಹುರಿಬೇಕು. ನೋಡಿ ಮೆಣಸು ಹುರಿದಾಯ್ತು. ನೋಡಿ ಈ ಥರ ಉಬ್ಬಿ ಬಂದಿದೆ. ನೋಡಿ ನೋಡಿ ಫ್ರೆಂಡ್ಸ್, ನಾನು ಇದನ್ನು ತೆಂಗಿನಕಾಯಿ ತುರಿ ಇದ್ದ ಒಂದು ಬಟ್ಲಿಗೆ ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಿ ಫ್ರೆಂಡ್ಸ್, ನಾನು ಕೊತ್ತಂಬರಿ, ನೆಕ್ಸ್ಟ್ ಜೀರಿಗೆ, ಮೆಂತ್ಯ ಎಲ್ಲ ಒಟ್ಟಿಗೆ ಹುರಿತಾ ಇದ್ದೀನಿ. ಇದನ್ನು ಮೊದಲಿಗೆ ಮೆಣಸು ಜೊತೆ ಹುರಿಬಾರ್ದು. ಇಲ್ಲ ಹುರಿದ್ರೆ ಏನಾಗುತ್ತೆ ಅಂದರೆ ಇದೆಲ್ಲ ಇದು ಹಾಳಾಗಿ ಹೋಗ್ತದೆ, ಕರಕಲಾಗಿ ಹೋಗ್ತದೆ. ಅದಕ್ಕೆ ಇದನ್ನು ಬೇರೆಯೇ ಹುರಿತಾ ಇದ್ದೀನಿ. ಇದು ಕೂಡ ಪರಿಮಳ ಬರಬೇಕು, ಅಲ್ಲಿಗಂಟ ಹುರಿಬೇಕು. ಮೆಂತ್ಯ ಪರಿಮಳ, ಜೀರಿಗೆ ಪರಿಮಳ ಎಲ್ಲ ಚೆನ್ನಾಗಿ ಬರಬೇಕು. ಹಾಗಾದರೆ ಮಾತ್ರ ಈ ಎಣ್ಣೆಗಾಯಿ ರೆಸಿಪಿ ಚೆನ್ನಾಗಿರುತ್ತೆ. ನೋಡಿ ನಾನು ಹುರಿತಾ ಇದ್ದೀನಿ. ನೋಡಿ ನೋಡಿ ಫ್ರೆಂಡ್ಸ್, ಇದೆಲ್ಲ ಹುರಿದಾಯಿತು. ನೋಡಿ ಈ ಥರ ರೆಡಿ ಆಯಿತು. ನೋಡಿ ನೋಡಿ ಇದನ್ನು ನಾನು ನೆಕ್ಸ್ಟ್ ತೆಂಗಿನಕಾಯಿ ತುರಿದಿಟ್ಟ ಬಟ್ಲಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬರುವ. ನೋಡಿ ಮಸಾಲೆ ರೆಡಿ ಆಯಿತು. ನೋಡಿ ನೆಕ್ಸ್ಟ್ ನಾನು ಬಾಣಲಿಯಲ್ಲಿ ಒಗ್ಗರಣೆ ಇಡ್ತಾ ಇದ್ದೀನಿ. ಒಗ್ಗರಣೆಗೆ ಬೇಕಾದ ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಇನ್ನು ಚೆನ್ನಾಗಿ ಹುರಿಬೇಕು. ಎಣ್ಣೆಗಾಯಿ ರೆಸಿಪಿಗೆ ಈರುಳ್ಳಿ ಇಂಪಾರ್ಟೆಂಟ್ ಆಗಿದೆ. ನೋಡಿ ಈರುಳ್ಳಿನ ಚೆನ್ನಾಗಿ ಹುರಿತಾ ಇದ್ದೀನಿ. ನೋಡಿ ಹುರಿಬೇಕು.
ನೋಡಿ, ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕು. ನೋಡಿ, ಈರುಳ್ಳಿ ಕೆಂಪು ಬಣ್ಣಕ್ಕೆ ಟರ್ನ್ ಆಗ್ತಾ ಇದೆ ನೋಡಿ. ನೆಕ್ಸ್ಟ್ ನಾನು ಕ್ಯಾಪ್ಸಿಕಮ್ನ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಹಾಕ್ಬೋದು, ಇಲ್ಲದಿದ್ದರೆ ಹಾಗೆ ಬಿಡ್ಬೋದು. ಇನ್ನು ಅದನ್ನು ಚೆನ್ನಾಗಿ ಹುರಿಬೇಕು. ನೋಡಿ, ಹುರಿದಾಯಿತು ನೋಡಿ. ಇದಕ್ಕೆ ನಾನು ಕಟ್ ಮಾಡಿಟ್ಟಿದ್ದ ಬದನೆಕಾಯಿನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 5 ನಿಮಿಷ, ಇಲ್ಲದಿದ್ದರೆ 2 ನಿಮಿಷ ಸಾಕು. ಹಂಗೇನೆ ತಿರುಗಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡಿ. ಒಂದು 2 ನಿಮಿಷ ಹೀಗೇನೆ ಮುಚ್ಚಿ ಬೇಯಿಸುವ. ಹಾಗೇನೆ ನೋಡಿ, ಇದು ಸ್ವಲ್ಪ ಬಾಡಿದೆ ನೋಡಿ. ಅದನ್ನು ಹಾಗೇ ಫ್ರೈ ಮಾಡುವ. ನೆಕ್ಸ್ಟ್ ನಾನು ಮಸಾಲೆ ರುಬ್ಬಿದ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು ಚೆಂದ. ನೆಕ್ಸ್ಟ್ ಮಿಕ್ಸಿ ಜಾರಿಗೆ ಒಂದು 2 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಲಸಿ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಸಾಂಬಾರು ತೆಳ್ಳಗಿರುತ್ತೆ. ನೋಡಿ, ಹೀಗೆ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಾನೀಗ ಮಿಕ್ಸ್ ಮಾಡಿದ ಮೇಲೆ 5 ನಿಮಿಷ ಹಾಗೆಯೇ ಬೇಯಲು ಇಡ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ, ಜಾಸ್ತಿ ತೆಳ್ಳಗೆ ಮಾಡಲಿಕ್ಕೆ ಹೋಗಬೇಡಿ. ಇದು ಎಣ್ಣೆ ಬದನೆ ಇದೆಯಲ್ಲ, ಇದು ನಮಗೆ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದರಲ್ಲಿ ನಮಗೆ ಜ್ವರವನ್ನು ತಡೆಯುವ ಶಕ್ತಿ ಕೂಡ ಇದೆ. ನೆಕ್ಸ್ಟ್ ಇದರ ರೆಸಿಪಿಯಲ್ಲಿ ಇದು ವಾಂಗಿಬಾತ್ ಅಂತೇಳಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಈ ಬದನೆಕಾಯಿ ಎಣ್ಣೆಗೆ ಈ ರೆಸಿಪಿ ಇದೆಯಲ್ಲ, ಇದು ನಮಗೆ ರೊಟ್ಟಿಗೆ ಚಪಾತಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಬದನೆಕಾಯಿ ಮುಕ್ಕಾಲು ಬೆಂದಿದೆ ನೋಡಿ. ಮುಟ್ಟಿ ನೋಡಬೇಕು, ಸ್ಮೂತ್ ಇದೆಯಾ ಅಂತ ಗೊತ್ತಾಗ್ತದೆ ನೋಡಿ. ಇದು ರೆಡಿ ಆಯಿತು ನೋಡಿ. ಓಕೆ ಫ್ರೆಂಡ್ಸ್, ಬಾಯ್.